ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ಇವತ್ತಿನ ವ್ಲಾಗ್ನ ನಾನು 1:30 ಶುರು ಮಾಡ್ತಾ ಇದ್ದೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಮ ಮಾವ ಬೆಳಗ್ಗೆಯಿಂದ ಫೋನ್ ನೋಡಿ ಬಿದ್ದವ್ರೆ. ಸೊ ಪೂಜೆ ಎಲ್ಲ ಇನ್ನೂ ಮಾಡಿಲ್ಲ, ಸಂಜೆ ಮಾಡಬೇಕು. 3 ಪೂಜೆ ಮಾಡ್ತೀವಿ. ನಿನ್ನೆ ಒಂದು ಮಾಡಿದ್ವಿ, ಇವತ್ತು ಸಂಜೆ ಒಂದು, ನಾಳೆ ಸಂಜೆ ಒಂದು ಎತ್ಬಿಡ್ತೀವಿ. 3ಕ್ಕೆ ಮುಕ್ತಾಯ 3 ದಿನ. ಆ್ಯಂಡ್ ಇದು ಬಂದು ಸುಶ್ಮಿತ್ ಅವರು ಕೊಟ್ಟಿದ್ರು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನಾನು. ಸೊ ಅವ್ರಿಗೆ ಬಂದಿದ್ದು ಹೋಗಿದ್ದೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಏನೇನು ಕೊಟ್ಟಿದ್ರೆ ಅಂದರೆ ಫಸ್ಟೇ ತೋರಿಸ್ಬಿಡ್ತಾ ಇದ್ದೀನಿ. ಸೊ ಗೊಂಬೆಗೆ ಇದೊಂದು ಕೈದು ಬಳೆ ತಂದಿದ್ದಾರೆ. ಸೊ ಒಂದು ಆರಿ ವರ್ಕ್ ಬ್ಲೌಸು ಚೆನ್ನಾಗಿದೆ. ನಾನು ಒಂದು ಸಲ ಪೀಕಾಕ್ದು ಬೇಕು ಅಂತಿದೆ. ಮೇ ಬಿ ಅದನ್ನೆಲ್ಲ ಅವರು ಮೈಂಡಲ್ಲಿ ಇಟ್ಕೊಂಡು ಅದನ್ನೇ ತಂದಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೊಂದು ಸ್ಯಾರಿ ತೊಗೊಂಡ್ಬಂದಿದ್ದಾರೆ, ಸಾಫ್ಟಾಗಿದೆ, ಚೆನ್ನಾಗಿದೆ ಗೈಸ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಪರ್ಪಲ್ ಪ್ಯಾರಟ್ ಗ್ರೀನ್ ವಿತ್ ವೈಟು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಬಂದಿದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಪ್ರಮೋದ್ ಅವರು ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ಏನು ಮಾತು ಬಳೆ ಅಂತ ನಮ್ಮ ಮಾವ ಬೆಳಗ್ಗೆಯಿಂದ ಫೋನು ಪಟಾಕಿ ಹಬ್ಬ ತಗೋ, ಬೆಳಗ್ಗೆಯಿಂದ ಪಟಾಕಿ ತೊಗೊಂಡೋಗಿ ಅಂತ ಇನ್ನೂ ಅದನ್ನೇ ಹೊಡೆದಿಲ್ಲ ನಾವು. ಅಲ್ಲೇ ಇದೆ ನೋಡಿ, ಚಿಕ್ಕದೊಂದು ಬಾಕ್ಸ್ ಓಪನ್ ಮಾಡಿದ್ವಿ ಅಷ್ಟೇ, ದೊಡ್ಡದೆಲ್ಲ ಅಲ್ಲೇ ಇದೆ. ಮತ್ತು ಫ್ಲವರ್ ಪಾಟು ಇನ್ನೊಂದು ದೊಡ್ಡ ಬಾಕ್ಸ್ ಇದೆಯಂತೆ. ಅಂದರೆ ತಗೊಳ್ಳಿ ಅಂತ ಕಾಲ್ ಮಾಡ್ತಾನೆ ಇದ್ದಾರೆ. ಮತ್ತು ನಮಗೂ ಸ್ವಲ್ಪ ಶಾಪಿಂಗ್ ಇದೆ ಇದರಲ್ಲಿ, ರಿಲಯನ್ಸಲ್ಲಿ ಶಾಪಿಂಗ್ ಮಾಡಿಕೊಂಡು ಪಟಾಕಿ ಇಸ್ಕೊಂಡು, ಅಲ್ಲೇ ನಿಯರಲ್ಲೇನೆ ಈಸ್ಕೊಂಡು ಬರಬೇಕು. ಬನ್ನಿ ಹೋಗೋಣ. ಈ ಸಲ ತೃಪ್ತಿ ಆಗೋಷ್ಟು ಪಟಾಕಿ ತಂದು ಕೊಟ್ಬಿಡ್ತಾರೆ ನಮ್ಮ ಮಾವ. ನಮಗೆ ಹೊಡಿತಾನೇ ಇಲ್ಲ. ಅವ್ರಿಗೆ ಹೋಗಿದ್ರೆ ಅಟ್ಲೀಸ್ಟ್ ಎಲ್ಲ ಖಾಲಿ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಲಕ್ಷ್ಮಿ ಗುರ್ಸಿರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ನೋಡೋಣ, ಖಾಲಿ ಮಾಡೋಣ ನಿಧಾನಕ್ಕೆ ಅಲ್ವಾ. ಸೊ ಮನೆ ಗೈಸ್ ಮಾಡೋಣ. ಗೈಸ್ ನಾನಂತೂ ರೆಡಿ, ಇನ್ನೂ ರೆಡಿ ಆಗಿಲ್ಲ. ಹೋಗ್ತೀವಿ ಅವಾಗ, ಹಿಂಗೆ ಇರು ಒಮ್ಮೆ ಮತ್ತ ಹಾಯ್. ಅಲ್ಲಿ ಆಟ ಆಡೋ ಸಂಭ್ರಮದಲ್ಲಿದ್ದಾಳೆ. ಪ್ರಮೋದ್ ಅವರು ರೆಡಿ ಆಗ್ತಾ ಇದ್ದಾರೆ. ಬಾ ಕೊಡ್ತೀನಿ. ನಾನು ಸುಶ್ಮಿತ್ ಅವ್ರು ಬಂದಾಗ ವ್ಲಾಗ್ನ ಮಾಡ್ಕೊಂಡಿರಲಿಲ್ಲ, ಅಂದರೆ ಮಾಡ್ತಾ ಇರಲಿಲ್ಲ. ಸೊ ಇರೋ ವ್ಲಾಗ್ಗಳನ್ನೇ ಹಾಕೋಕ್ಕಾಗ್ತಿಲ್ಲ, ಮತ್ತು ವ್ಲಾಗ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ನಾನು ಮನೆ ಏನೋ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಅವಾಗ್ತೇನೆ ಫ್ರೆಶ್ ಅಪ್ ಆಗಿ ಬಂದೆ, ಅವರು ಬಂದರು. ಸೊ ಅವ್ರು ಬರ್ತಾರೆ ಅಂತಲೇ ನಾನು ಫುಲ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೆ. ನಾರ್ಮಲಿ ಮನೇಲಿ ಇವಾಗ ಶಾರ್ಟ್ಸ್ ಮತ್ತು ಟಿ ಶರ್ಟ್ ವೇರ್ ಮಾಡ್ತೀನಿ. ಸೊ ಯಾರು ಬಂತು ಅಂದರೆ ಚೇಂಜ್ ಮಾಡಿಬಿಡ್ತೀನಿ. ಮೊದಲೆಲ್ಲ ಓಕೆ ಕಂಫರ್ಟಬಲ್ ಅನ್ನೋ ಫೀಲ್ ಆಗ್ತಿತ್ತು. ಇವಾಗೆಲ್ಲ ಶಾರ್ಟ್ಸು ಟಿ ಶರ್ಟ್ ಎಲ್ಲರ ಮುಂದೆ ಒಂಥರ ಹಾಕೊಳ್ಳೋಕ್ಕೆ, ಅದಕ್ಕೆ ನಾನು ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅವರು ಗಿಫ್ಟ್ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ನಾವೆಲ್ಲ ಹಿಂಗೆ ರೆಡಿಯಾಗಿದ್ದೀವಿ ನೋಡಿ. ಅಬ್ಬೋ ತೆಗಿಯ, ನಮ್ಮ ಕಾರಲ್ಲಿ ಸನ್ರೂಫ್ ಇದೆ ಅಂದರೆ ಶೋ ಆಫ್ ಮಾಡಬಾರ್ದು. ಎಲ್ಲದರಲ್ಲೂ ಇದೆ ಅಂತ ಅದು ಓಪನ್ ಮಾಡಿಕೊಂಡು ಕ್ಲೋಸ್ ಮಾಡ. ಸೊ ಹೊರಡೋಣ. ಗೊಂಬೆ ತಿರ್ಗುಮ್ಮ, ಫೇಸ್ ತೋರ್ಸಮ್ಮ ನಿನ್ನ. ಲೆಟ್ಸ್ ಗೋ ಗೈಸ್. ಇವನು ಬಿಡಲೇ ಇಲ್ಲ. ಮತ್ತೆ ನಮ್ಮ ಮಾವನ ಕಾಲ್ ಮಾಡಿಸಿ ಗನ್ ಬೇಕು, ಅದು ಬೇಕು, ಇದು ಬೇಕು ಎಲ್ಲ ಹೇಳ್ಸವಣೆ. ಪಾಪ ಆಯಿತು ಬನ್ನಿ ತಗೊಡ್ತೀನಿ ಅಂತ ಹೇಳಿದ್ರು. ಮನೆಗೆ ಹೋಗ್ಬಿಟ್ಟು ಬರೋಣ. ಪ್ರಮೋಷನ್ ಅವರು ನಮ್ಮ ಮಾವ ಬಂದರು. ಅಪ್ಪ ಹಿಂದೆ ಇಟ್ಬಿಡಿ. ಬೇಡ ಅನ್ನಷ್ಟು ತಂದು ಕೊಟ್ಬಿಟ್ಟವ್ರೆ ಗೈಸ್ ನಮ್ಮ ಮಾವ ಪಟಾಕಿನ. ಅಪ್ಪ ದೊಡ್ಡದು ಹೂಕುಂದ ಹಾಕಿದ್ರಾ ಅಪ್ಪ? ಅಪ್ಪ ಅಪ್ಪ ದೊಡ್ಡದು ಹೂಕುಂದ, ದೊಡ್ಡದು ಹೂಕುಂದ ಮೇಲೆ ಜಾಸ್ತಿ ಬರುತ್ತಾ? ವಿಡಿಯೋ ಮಾಡಿ. ಅದಕ್ಕೆ 500 ರೂಪಾಯಿ ಕೊಡ್ಬೇಕು ಒಂದಕ್ಕೆ. ಹೌದಾ? ಏ ತಾತ, ಅದು ಹೇಳಿದ್ರೆ 2 ಹಾಕು ಅಂದ್ರೆ ಹಳೇದು ಹಾಕ್ಬಿಟ್ಟಿದ್ದ. ಹೌದಾ? ಅದಕ್ಕೆ ಹಂಗೆ ಮಡಿಗೆ ಅದು ಯಾರ್ಯಾರು ಕೊಟ್ಬಿಟ್ರಾಯ್ತು. ಓಪನ್ ಮಾಡ್ಬಿಟ್ಟಿದೀವಿ. ಅದು ಚೆನ್ನಾಗೈತೆ ನಾವು ಮಾಡಿರೋದು. ಇದು ನಾವು ಮಾಡಿರೋದು ಚೆನ್ನಾಗೈತೆ. 50 ಐಟಮ್ಮು. ಅದು 40 ಹೋದ ವರ್ಷದ ಕೊಟ್ಬಿಟ್ಟವನ ಹುಡುಗ. ಹೌದಾ? ಕಟ್ಬಿಟ್ಟು ಹಾಕು ಮಡುಗು ಅಂದ್ರೆ ಹುಡುಗ ಮಡಗ್ಬಿಟ್ಟವನು. ನಾನು ನೋಡಿದೆ ಎತ್ಕೊಂಡ್ಬಿಟ್ಟೆ. ಹಿಂಗೆ ನೋಡ್ತಾವಳು. ಹೊರಡೋಣ. ನೀವು ಯಾವಾಗ ಬರ್ತೀವಿ?
ನಮ್ಮ ಮಾವಂಗೆ ಬಾಯಿ ಹೇಳಿ ಅಲ್ಲೇ ಲೂನಾಸ್ದು ಫ್ಯಾಕ್ಟ್ರಿ ಇದೆ. ಸೊ ಇಲ್ಲಿ ನಾನು ಸುಮ್ಮನೆ ಪ್ರಮೋದ್ ಅವ್ರಿಗೆ ಅದೊಂದು ಸ್ಲಿಪ್ಪರ್ ನನಗೆ ಇಷ್ಟ ಆಯಿತು ಅಂದ. ಇನ್ನೊಂದು ಮಾತ್ರ ಅದು ಬೇಕು ಅಂತ ಹೇಳಿದೆ. ಅದು ಇಷ್ಟ ಆಯಿತು ಅನ್ನೋಷ್ಟು ಅದನ್ನು ತೆಗೆಸಿದ್ರು. ನಾನು ಕೇಳಿದ್ನು ತೆಗೆಸಿ ಎರಡನ್ನೂ ತಗೋ ಚೆನ್ನಾಗಿದೆ ಅಂದರು. ಆಮೇಲೆ ಅಪ್ಪುಗೊಂದು ನೋಡಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ನ ಕಾಲ್ಗೂ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ತೊಗೊಂಡು ನಾವು ಅಲ್ಲಿಂದ ಅಲ್ಲೇ ನಿಯರು ರಿಲಯನ್ಸ್ ಊಟಗಳ್ಳಿ ಹತ್ರನೇ. ಸೊ ಹೋದ್ವಿ ಶಾಪಿಂಗ್ ಮಾಡೋಣ. ಶಾಂಪು ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ವಿ ನಾವು. ಸುಮ್ಮನೆ ಶಾಪಿಂಗ್ ಅಂತ ಹೋಗ್ತೀವಿ, ಅನ್ನೆಸರಿ ಏನೇನೋ ತೊಗೊಂಬರ್ತೀವಿ. ಬೆಲ್ ನೋಡಿದ್ರೆ ಅಷ್ಟು ಉದ್ದ ಆಗಿಬಿಟ್ಟಿರುತ್ತೆ ನಮಗೆ. ಕಟ್ಟುವಾಗ ಅಯ್ಯೋ ಇಷ್ಟೊಂದು ತಗೊಬಿಟ್ವಲ್ಲ ಅನ್ಸೋದೆ. ಬಟ್ ಏನು ಮಾಡೋಣ, ಶಾಪಿಂಗ್ ಹೋದ್ಮೇಲೆ ಇಷ್ಟಪಟ್ಟಿದ್ದೆಲ್ಲ ತೊಗೊಂಬಿಡ್ಬೇಕು ಅಂದ್ಬಿಟ್ಟು ತೊಗೋತೀವಿ. ಆ್ಯಂಡ್ ಗೊಮ್ಮೆ ಅಂತೂ ಹೊರಗಡೆ ಈ ಥರ ಎಲ್ಲ ಕರ್ಕೊಂಬಂದು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಆ್ಯಂಡ್ ನಾನು ಒಂದೆರಡು ಪ್ರಮೋದವ್ರು ಕೇಳ್ದಂಗೆ ಹಾಕ್ಕೊಂಬಿಟ್ಟಿದ್ದೆ. ಅವರು ಕಾರ್ ಹತ್ರ ಹೋಗಿದ್ರು, ಅದಕ್ಕೋಸ್ಕರ ನಾನೇ ಹಾಕ್ಕೊಂಬಿಟ್ಟಿದ್ದೆ. ತೋರಿಸ್ತಾ ಇದ್ದೀನಿ, ಇದು ಓಕೆನಾ, ಇದನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ ಅಂತ. ಸರಿ ಆಯಿತು ಅಂದರು. ಆಮೇಲೆ ಲಾಸ್ಟಲ್ಲಿ ಯಾವುದೋ ಒಂದನ್ನು ಕ್ಯಾನ್ಸಲ್ ಮಾಡೋ, ಇದನ್ನೇ ತೊಗೊಂಡ್ರಿ ಕ್ಯಾನ್ಸಲ್ ಮಾಡಿಬಿಡಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದ್ರು. ಏನೇ ತೊಗೊಂಡ್ರು ಅಷ್ಟೇ ಅವ್ರನ್ನ ಕೇಳೇನೆ ತೊಗೊಳೋದು ನಾವು. ಏನು ನಮ್ಗೆ ಇಷ್ಟ ಆಯಿತು ಅಂದ ತಕ್ಷಣ ಆ ರ್ಯಾಕಿಗೆ ಅದು ಟ್ರಾಲಿಗೆ ಹಾಕ್ಕೊಂಬಿಟ್ರೆ ತೊಗೊಬಿಡ್ತಾರೆ ಅಂತಲ್ಲ, ಅನ್ನೆಸಸರಿ ಇದ್ದರೆ ಮಾತ್ರ ಕೊಡಿಸ್ತಾರೆ, ಅದರ್ವೈಸ್ ಅದು ಬೇಡ ಅಂತ ಕಂಡೀಷನ್ನಾಗಿ ಹೇಳ್ತಾರೆ. ಅವ್ರು ದುಡ್ಡು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಅವರು ಇದು ಖರ್ಚು ಮಾಡಿದ್ರೆ ಓಕೆನಾ. ಗುರುಗಳು ಹೇಳಿದರು, ನಾವು ಶಾಸ್ತ್ರ ಕೇಳಕ್ಕೆ ಹೋಗಿದ್ವಲ್ಲ, ಅವರು ಸೇಮ್ ಅವ್ರು ಹಾಗೆ ಬಿಹೇವ್ ಮಾಡ್ತಾರೆ ರಿಯಲ್ಲಾಗೂ. ನಾನು ಹೌದು ರುಜಿ ಹೀಗೆ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ರಿ ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಮತ್ತು ನನ್ನ ಬಿಸ್ನೆಸ್ ನಂಬರ್ಗಾಗಿರ್ಬೋದು. ಗುರುಗಳಿಗೆ ಕಾಲ್ ಮಾಡಿದ್ವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದ್ಬಿಟ್ಟು. ನೀವು ಕಾಲಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ಮಾತಾಡಿದ್ರೆ ಸೊ ಇನ್ನೂ ಒಳ್ಳೆಯ ಸೊಲ್ಯೂಷನ್ನು ಬೇಗ ಸಿಗುತ್ತೆ. ಸೊ ಅಲ್ಲಿ ಕವಡೆ ಎಲ್ಲ ಬಿಟ್ಟು ನೋಡ್ಬೋದು ನೀವು. ಸೊ ನಾವು ಕವಡೆ ಎಲ್ಲ ಬಿಟ್ಟು ನೋಡಿದ್ವಿ. ಆ್ಯಂಡ್ ಸ್ವಲ್ಪ ತೊಗೊಂಡ್ರು ಆಲ್ಮೋಸ್ಟ್ ನಮಗೆ 4000 ಅಷ್ಟು ಬಿಲ್ ಆಗೋಯಿತು ನೋಡಿ. ಇಷ್ಟೇ ತೊಗೊಂಡು ಇಷ್ಟಕ್ಕೆ ಅಷ್ಟೇ ಆಗೋಯಿತು. ತಟ್ಟೆಗೇ ಅಲ್ಲಿ 800 ರೂಪಾಯಿ ಆಗೋಯಿತು. ನಾನು ಇಲ್ಲೇ ತಟ್ಟೆನ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದು, ಈ ಸಲ ಅದು ಇರಲಿಲ್ಲ. ಕ್ವಾಲಿಟಿನೂ ಯಾಕೋ ಈ ಸಲ ಡಮ್ಮಿ ಅಂತ ಅನ್ನಿಸ್ತು ಅದು. ಅದಕ್ಕೆ ಬೇರೆ ಇದರಲ್ಲಿ ಚೆನ್ನಾಗಿರೋದು 4 ತೊಗೊಂಡು ಬಂದೆ. ಹೊಸದೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಒಂದೊಂದೇ. ಬಟ್ ಒಟ್ಟಿಗೆ ಕಂಪ್ಲೀಟ್ ಚೇಂಜ್ ಮಾಡೋಷ್ಟು ಶಕ್ತಿ ಇಲ್ಲ ಅದಕ್ಕೆ. ಗೈಸ್ ಶಾಪಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ದೀವಿ. ಹಂಗೆ ಆನ್ ದ ವೇ ಹೋಳಿಗೆ ಮತ್ತು ಮದ್ದೂರು ವಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಊಟ ಮಾಡಿಲ್ಲ ಇನ್ನು, ನಾವು ಊಟ ಮಾಡಬೇಕು. ಅವಳು ನೋಡಿ ಕೂತ್ಕೊಳ್ಳಲ್ವಂತೆ, ಅವಳು ದೊಡ್ಡ ಮನುಷ್ಯ ಆಗ್ಬಿಟ್ಟವಳು. ಅವಳು ಹಿಂಗೆ ಆಡೋದಂತೆ ಇವಳು, ಹೆಂಗೆಂಗೂ ಆಡ್ತದೆ. ಏನದು ಡೈಲಾಗ್ ಪಮ್ಮಿ, ಹೆಂಗೆ ಆಡ್ತದೆ. ಮುಂದೆನೋ ತಾಯ್ತ ಕಟ್ಟಿಸ್ಬೇಕು. ಹೆಂಗೆ ಎದ್ದು ಟ್ಯಾಂಕರ್ ಎದ್ದು ಬಿಡುತ್ತೆ. ಕೂಚ ಸರಿಯಾಗೆ ಬೇಟ. 5 ನಿಮಿಷ ಕೂರಲ್ಲ, ಫೈಟಿಂಗ್ ಆಡುತ್ತೆ ರೌಡಿ ಬೇಬಿ. ಎಸ್ ಗೈಸ್ ಬಂದ್ವಿ. ಇಲ್ಲೇ ನೋಡಿ ಎಲ್ಲ ಐಟಮ್ಸ್ಗಳು ಇಲ್ಲೇ ಇದೆ. ಸೊ ಒಂದು ಸಲ ನಾವು ಶಾಪಿಂಗ್ಗೆ ಅಂತ ಹೋಗ್ತೀವಿ ಅಂದರೆ ಕೈಯಲ್ಲಿ 5000 ಇಟ್ಕೊಂಡು ಹೋದರೆ ಆಗುತ್ತೆ. ಅಂದರೆ ಇದು 3900 ಇಷ್ಟಕ್ಕೆ ಮಾಲಲ್ಲಿ. ಸೊ ಇದೊಂದು 780 ರೂಪೀಸ್. ಒಂದು ಸುಮಾರು ಒಂದು 5000 ಶಾರ್ಟ್ಸ್. ಫ್ಲವರ್ ಪಾಟ್ ಒಂದು ಹಾಕವ್ರೆ. ವಿಡಿಯೋ ಮತ್ತೆ ಬ್ಯಾಗ್ ಹಾಕೋರಲ್ರಿ. ಇಷ್ಟು ಮಾತಾಡ್ಬೇಡ. ಸೇಮ್ ಏನು 45 ಅಂತ, ಇದು 55. ಅವ ಎತ್ಕೋ ಬಾ. ದೊಡ್ಡದು ಚಿಕ್ಕದು ಓಪನ್ ಮಾಡೋದು ಸೈಡ್ ತಳ್ಳು. ಕೊಂಬನು ಸೇಮ್ ಅಲ್ವರಿ? ಇಲ್ಲ ಅದು 40 ಇಟ್ಬಿಡಲ್ಲ. ತಗೊಂಡು ಅದು ಇಟ್ಬಿಟ್ಟು ಬಂದು ತೊಗೊಂಡೋಗ್ಬೇಕು. ಆಮೇಲೆ ಸ್ಲಿಪ್ಪರ್ ಅಲ್ಲೇ ಹೋಗಿದ್ವಲ್ಲ ಫ್ಯಾಕ್ಟ್ರಿ ಹತ್ರ,
ತೊಗೊಳ್ಳೋಣ ಅಂತ ತೊಗೊಂಡು ಅಪ್ಪಗೊಂದು ನಿಜವಾಗ್ಲೂ ಸಕ್ಕತ್ತಾಗಿರೋ ಸಿಕ್ಕದಲ್ಲ ರೀ ಚಿಂದಿ ಹೆಂಗಿದೆ ಗೊತ್ತಾ ಗ್ರಿಪ್ಪು ಇಲ್ಲಿ ಸಕ್ಕತ್ತಾಗಿದೆ ಇಷ್ಟ ಆಯಿತು ಸ್ಕೂಲ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ನನಗಿದೇನೋ ಸುಮ್ಮನೆ ಅಂದೆ ಗೈಸ್ ನಾನು ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ ಅಷ್ಟೇ ಹೇಳಿದ್ದು ನಾನು ಇನ್ನೇನು ಹೇಳಿಲ್ಲ ಅವರಿಗೆ ಅವ್ರು ಅಷ್ಟಕ್ಕೇ ಇದನ್ನು ತೊಗೊಂಡಿದ್ದಾರೆ ನಾನು ಬೇಕು ಅಂತ ಕೇಳಲೇ ಇಲ್ಲ ಚಿನ್ನ ಆ್ಯಂಡ್ ಇನ್ನೊಂದು ನಾರ್ಮಲ್ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಕುಳ್ಳಿ ಅಲ್ವಾ ಅದಕ್ಕೆ ಹಾಂ ಕುಳ್ಳಿ ಅಲ್ವಾ ಅದಕ್ಕೆ ಹೇಳ್ದಂಗೆ ಓ ನಾನು ಅಂದ್ಬಿಟ್ಟಿಯ ನಂಬಿಟ್ಟಾರ ಆಮೇಲೆ ನಮ್ಮ ಫ್ರೆಂಡ್ಸ್ಗಳಲ್ಲಿ ನಾನೇ ಹೈಟ್ ನನಗಿಂತ ಹೈಟಿನಿ ಯಾರೂ ಇಲ್ಲ ಆ್ಯಂಡ್ ಅಪ್ಪು ಗನ್ಬೇಕು ಅಂದ್ಬಿಟ್ಟು ನಾನು ಗನ್ ಹಾಕೋದು ನೋಡಿ ಗೈಸ್ ತಟ್ಟೆ ಲಾಸ್ಟ್ ಟೈಮ್ ತಂದಿದ್ದು ಪ್ರಮೋದವ್ರು ಹೇಳ್ದಂಗೆ ಅಪ್ಪು ನಾನು ಲಾಸ್ಟ್ ಟೈಮ್ ಮಾಲಲ್ಲಿ ತಟ್ಟೆ ತಂದು ತೊಗೊಂಡು ಬಂದಿದ್ವಲ್ಲ ದೊಡ್ಡದು ಅದನ್ನು ತೊಗೊಂಡ ಸೊ ಕರೆಕ್ಟಾಗಿ ಗೆಸ್ ಮಾಡಿದ್ರು ನಾನು ತೊಗೊಬರ್ತಾ ಇದ್ದೆ ದಡ್ಡಿ ಹಂಗೆ ಅದು ಅಷ್ಟೇ 400 ಎರಡು ಬೈ 1 get 1 200 ಇತ್ತು ತೊಗೊಬಿಡೋಣ ಅಂದ್ಬಿಟ್ಟು ತೊಗೊಂಡ್ರೆ ಅದರಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ರು ISI ಮಾರ್ಕ್ ಇಲ್ಲ ಅದರಲ್ಲಿ ಅಂತ ನೋಡಿ ಇದರಲ್ಲಿದೆ ಕರೆಕ್ಟ್ ಚಿನ್ನ ಇದೆಲ್ಲ ISI ಮಾರ್ಕ್ ಇತ್ತು ಅದರಲ್ಲಿ ಇರಲಿಲ್ಲ ಸೇಮ್ ಇತ್ತು ಬಟ್ ಇರಲಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಇದೇ ತೊಗೊಂಡೆ ಕ್ವಾಲಿಟಿ ಅದು ಚೆನ್ನಾಗಿದೆ ನಾನು ತೊಗೊಂಡೆ ಇದು 345 rupees ಎರಡು ನಾರ್ಮಲ್ ಮನೆಗೆ ಬೇಕಾಗಿದ್ದ ಸಾಮಾನುಗಳು ಪ್ರಮೋದವ್ರಂತೂ 1000 ರೂಪಾಯಿ ಕ್ಲಿಪ್ ತೊಗೊಂಡಿದ್ದೆ ಅವತ್ತು ನಿನಗೆ ಏನು ಬಂದಿರೋದು ತೊಗೋಬೇಡ ಅಂತ ಬೈತಾಯಿದ್ರು ಹಂಗೆ ನಾನು 3 ತೊಗೊಂಡ್ಬಂದಿದ್ದೆ ಇಷ್ಟ ಮನೆಗೆ ಬೇಕಾಗಿದ್ದೆ ಅಲ್ಲ ನೀವು ಯಾವ ಶಾಂಪು ಯೂಸ್ ಮಾಡೋದು ಅಂತಿದ್ರಲ್ಲ ನಾನು ತುಂಬ ಸಲ ಹೇಳಿ ನಾನು ಡ್ರೆಸ್ಮಿನೇ ಯೂಸ್ ಕಂಡೀಷನರೇ ತರಲಿಲ್ಲ ಬುಕ್ ಮಾಡ್ತೀನಿ ಅಂತಲ್ಲ ನಮ್ಮ ಮೇರೆಗೆ ಇದಿಲ್ಲ ಅಲ್ಲೇ ತೊಗೋಬೇಕು ಏನೋ ವರ್ತಿ ಅನ್ಕೊಂಡೆ ಇಷ್ಟಕ್ಕೆ 3,905 ರೂಪಾಯಿ ಏನು ಮಾಡೋಕ್ಕಾಗಲ್ಲ ಊಟ ಮಾಡೋಣ ಈಗ ಊಟ ಮಾಡೋದು ಹೊಟ್ಟೆ ಅಷ್ಟು ಆಗ್ತಾ ಇದೆ ಹೋಳಿಗೆ ತೊಗೊಂಬಂದಿದ್ವಿ ಹೋಳಿಗೆ ಹಾಕೊಂಡು ತಿಂದ್ಬಿಟ್ಟು ಊಟ ಅಪ್ಪದು ಅವನಿಗೆ ಟೈಮ್ ಟೇಬಲ್ ಹಾಕಿದ್ವಿ ನಮ್ಮ ಮನೆಗೆ ಗೊತ್ತಾ ಸೊ ನಮ್ಗೆ ತೋರಿಸ್ತಿಲ್ಲ ಅವನಿಗೆ ಟೈಮ್ ಟೇಬಲ್ ತೋರಿಸ್ತೀನಿ ಬನ್ನಿ ಬರ್ರಿ ಪ್ರಮೋದವ್ರಿಗೆ ನದ್ದು ಟೈಮ್ ಟೇಬಲ್ ನೋಡಿದ್ರೆ ಸಾರಿ ಬಾಯ್ ನೈಸ್ ನೋಡಿ ನೀವು ನಗಬೇಡಿ ಅದು ಈ ಟೈಮ್ ಟೇಬಲ್ ಹಾಕಿದ್ಮೇಲೆ ನಮ್ಮನೆ ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗ್ತಿದೆ ಸಂಡೇ ನೋಡಿ ಹಾಲಿಡೇ ಹೋಟೆಲ್ ಅಪ್ಪು ಏನೋ ಅಪ್ಪು 6 PM ಹೋಮ್ವರ್ಕ್ 6 PM ಇಂದ 7:30ವರೆಗೂ 7:30 ಮೇಲೆ ರೌಂಡು ಗೋಯಿಂಗ್ ಪ್ರಮೋದ್ ಅವ್ರಿಗೆ ಇದು ನಗು ಇದು ನೋಡಿದ್ರೆ ಹೋಟೆಲ್ ಸಂಡೇ ಫುಲ್ ಹೋಟೆಲ್ ಮನೇಲಿ ಅಡುಗೆನೇ ಇಲ್ಲ ಅದಕ್ಕೆ ನಾನೇನು ಹೇಳಿದ್ದೀನಿ ಅಂದರೆ ಯಾವತ್ತಾರ ಮಧ್ಯ ಏನಾರು ಹೋಟೆಲ್ಗೆ ಹೋದ್ರೆ ಸಂಡೇ ಸ್ಕಿಪ್ಪು ಮನೇಲೇ ಮಾಡಬೇಕು ಅಂತ ಇಲ್ಲ ನಿನ್ನೆ ಹೋಗಲಿಲ್ಲ ಮನೇಲೇ ಮಾಡಿದ್ವಿ ಮೊನ್ನೆ ಹೋಗಲಿಲ್ಲ ಸ್ಯಾಟರ್ಡೇ ಹೋಗಿದ್ವಿ ಸಂಡೇ ಹೋಗಿಲ್ಲ ರೈಸ್ ಊಟ ಕೂತ್ಕೋತಾ ಇದ್ದೀವಿ ಅಪ್ಪು ಆಲ್ರೆಡಿ ಬ್ಯಾಟಿಂಗು ಬೇಳೆ ಒಬ್ಬಟ್ಟು ಮತ್ತು ಹಾಲಲ್ಲಿ ನಾವು ತಿನ್ನೋದು ಅವ್ನು ತಿಂತಾ ಇದ್ದಾನೆ ನಾನು ತಿಂದಾಯಿತು ತಟ್ಟೆ ತೊಳ್ಕೊಂಬಂದು ಇಟ್ಟಿದ್ದೀನಿ ಸೊ ಇವಾಗ ಪ್ರಮೋದ್ ಅವರು ಬಡಿಸ್ಕೊಡ್ತಾರೆ ಅವ್ರು ಬರೀ ಹೋಳಿಗೆ ತಿನ್ನೋದಲ್ಲ ರೀ ನೀವು ಯಾಕೆ ಹಾಂ ಸರಿ ನಾನು ತಗೋತೀನಿ ನಡ್ರಿ ಅಬ್ಬು ತಗೊಳ್ಳೋ ಕೈ ತೊಳ್ಕೊಂಡು ತುಪ್ಪ ತೊಗೊಂಡೋಗೋ ವಾಕರೇ ಅರ್ಧ ಜಾಗ ಅಬ್ಬು ಕೈ ತೊಳ್ಕೊ ತಟ್ಟೆ ತೊಳ್ಕೊಡ್ಲಾ ಬೇರೆ ತಟ್ಟೆ ಬೇಕಾ ಅಂತರ ಇಲ್ಲ ಅಂತರ ಮೇಲೈತೆ ಮತ್ತು 2ನೇ ದಿನ ಲಕ್ಷ್ಮಿಗೆಲ್ಲ ಪೂಜೆ ಮಾಡಿ ಆ್ಯಂಡ್ ನಾವು ಲೈಟಾಗೆ
ಮಾಮೂಲಿ ಫ್ಲವರ್ ಪಾಟು ಸುರ್ಬತ್ತಿ ಹೊಡೆದ್ವಿ. ಡಮ್ ಡಮ್ ಅನ್ನೋದಿನ್ನು ಯಾವುದೂ ಹೊಡೆದಿಲ್ಲ. ಸೊ ನೋಡೋಣ, ಇನ್ನು ಈ ತಿಂಗಳೆಲ್ಲ ಹೊಡೆಯೋಷ್ಟು ಇದೆ, ಇನ್ನೊಂದಷ್ಟು ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಇಯರ್ಗಾಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಇದು 1 ತಿಂಗಳು ಕಂಪ್ಲೀಟ್ ಮನೆ ಮುಂದೆ ದೀಪನ ಇಡ್ತೀವಿ. ಸೊ ಯಾವ ವರ್ಷವೂ 1 ತಿಂಗಳು ನಾವು ದೀಪ ಇಟ್ಟಿಲ್ಲ. ಬಟ್ ಈ ವರ್ಷ ಹೇಳಿದ್ನಲ್ಲ, ಗೊಂಬೆ ಬಂದಮೇಲೆ ಎಲ್ಲ ಚೇಂಜಸ್ ಆಗ್ತಾಯಿದೆ ನಮ್ಮ ಮನೇಲಿ. ಈ ವರ್ಷ ನಾವು 1 ದಿನನೂ ಮಿಸ್ ಮಾಡ್ದಂಗೆ ಇಡ್ತಾಯಿದ್ದೀವಿ. ಇವತ್ತಿನ ದಿನದವರೆಗೂ ನಾವು ಎವ್ರಿಡೇ ಹೊರಗಡೆ ದೀಪನ ಇಡ್ತೀವಿ. ಬಾಗ್ಲ ಹತ್ರ 2 ಇಡ್ತೀವಿ ಮತ್ತು ಕಾಂಪೌಂಡ್ ಹತ್ರ 2 ಇಡ್ತೀವಿ. ನಮ್ಮ ಗೊಂಬೆ ಅಂತೂ ಎಷ್ಟು ದೊಡ್ಡ ಗೊತ್ತಾಗ, ಇಡೀ ಮನೆ ರೌಂಡ್ ಹಾಕೊಬತ್ತಾಳೆ. ಆಮೇಲೆ ಹೊಸ್ಲು ಎಲ್ಲ ದಾಟೋದು ತುಂಬ ಮಾಡ್ತಾ ಇದ್ದಾಳೆ. ಇನ್ನು ಹೊಸ್ಲು ಪೂಜೆ ಎಲ್ಲ ಮಾಡಬೇಕು. ಇನ್ನು ಅವಳಿಗೆ ಫೋಟೋಶೂಟೆಲ್ಲ ಅವಳಿಗೆ 8 ತಿಂಗಳಲ್ಲೂ ಕೂತ್ಕೊಂಡಿದ್ದೇನೆ, 9 ತಿಂಗಳಲ್ಲೂ ಕೂತ್ಕೊಂಡಿದ್ದೇನೆ ಮಾಡಬೇಕು. ಅಪ್ಪು ಐ ಥಿಂಕ್ 10 ಮಂತ್ಸ್ ಮೇಲೆ ನಾವು ಅವನು ಕೂತ್ಕೊಂಡಿರೋದು ಫೋಟೋಶೂಟ್ ಮಾಡಿದ್ದೆ ಅನ್ಸತ್ತೆ. ಅವನು 8th 9th ಮಂತಲ್ಲೆಲ್ಲ ಮಲ್ಕೊಂಡೆ ನಾವು ಶೂಟ್ ಮಾಡಿದ್ವಿ. ಇವಾಗ ಪೂಜೆನ ಮಾಡ್ತಾ ಇದ್ದೀನಿ ನಾನು. ಗೊಂಬೆನ ಎತ್ಕೊಂಡು ಪ್ರಮೋದವರು ಗೊಂಬೆ ಕೈಲಿ ಮಾಡಿಸು ಅಂತಾರೆ. ನಮ್ಮನೆ ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಗೊಂಬೆ ನಮ್ಮ ಕೈಲಿ ಇರ್ತಾಳೆ. ಅವಳು ಮುಖ ತೊಳೆದಿರ್ತಾಳೋ, ಸ್ನಾನ ಮಾಡಿರ್ತಾಳೋ, ಬಿಟ್ಟಿರ್ತಾಳೋ ಗೊತ್ತಿಲ್ಲ. ಸೊ ಮಗು ಅಂದರೆ ಅದು ದೇವ್ರ ಸಮಾನ, ಮಕ್ಕಳು ಅಲ್ವ. ಅದಕ್ಕೆ ಅವಳು ಹೆಂಗೆ ಇದ್ರೂ ಕರ್ಕೊಂಡೋಗಿ ನಾವು ಪೂಜೆ ಮಾಡಿಸ್ತೀವಿ. ಫಸ್ಟ್ ಅವಳ ಕೈಲೇ ಪೂಜೆ ಮಾಡಿಸಿ ಆಮೇಲೆ ನಾವೆಲ್ಲರೂ ಮಾಡ್ತೀವಿ. ಅಪ್ಪು ನಾನು ಮಾಡ್ಬೇಕು ಅಂದ್ಕೊಂಡು ಕರ್ಪೂರ ಎಲ್ಲ ಆಫ್ ಮಾಡ್ಕೊತಾ ಇದ್ದ. ಸೊ ಅದಕ್ಕೆ ಅದನ್ನು ಕ್ಲಿಪ್ಪಿಂಗ್ನ ಕಟ್ ಮಾಡಿದ್ದೀನಿ. ಸೊ ಇದೆಲ್ಲ ಪೂಜೆ ಆದಮೇಲೆ ತೊಗೊಂಡೋಗಿ ಹೊರಗಡೆ ಇಡ್ತೀವಿ. ನೆಕ್ಸ್ಟು ಅಮಾವಾಸ್ಯೆ ಬರೋವರೆಗೂ ಈ ರೀತಿ ದೀಪನ ಹೊರಗಡೆ ಇಡ್ತೀವಿ. ಆ್ಯಂಡ್ ಇನ್ನೊಂದು ಇದೋ ಪೂಜೆ ಇದೆ, ಉತ್ತಕ್ಕೆ ತನಿ ಎರಿತೀವಲ್ಲ, ಷಷ್ಠಿ ಪೂಜೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡ್ತೀವಿ. ಪ್ರಮೋದ್ ಊರಲ್ಲಿ ಮಾಡೋದದು, ನಾವು ಅಲ್ಲಿ ಮಾಡಲೇಬೇಕು. ಪ್ರಮೋದ್ ಅವ್ರ ಹೆಸರಲ್ಲಿ ನಮ್ಮ ಅತ್ತೆ ಬಂದು ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಂತು. ಆ್ಯಂಡ್ ಇವಾಗ 1 ತಿಂಗಳು ನಾನ್ ವೆಜ್ ತಿನ್ನಲ್ಲ, ಕಾರ್ತಿಕ ಮಾಸ ಅಲ್ವಾ. ಸೊ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಪ್ರಮೋದ್ ಅವರು ನನಗೆ ಒಂದು ಬಿಗ್ ಟ್ವಿಸ್ಟನ್ನ ಕೊಡ್ತಾರೆ. ಸೊ ನನಗೆ ಶಾಕ್ ಆಗಿಬಿಡ್ತೀನಿ. ಇಲ್ಲ ಬೇಡ 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 ಅಂತಲೇ ಇರ್ತೀನಿ ನಾನು. ಸೊ ಲಾಸ್ಟ್ಗೆ ಅವ್ರು ಬಿಡೋದೇ ಇಲ್ಲ. ಏನಕ್ಕೆ ಎತ್ತ ಅಂತ ಹೋಗ್ತಾ ವೀಡಿಯೋನಲ್ಲಿ ಗೊತ್ತಾಗುತ್ತೆ. ಈ ರೀತಿ ಹೊರಗಡೆ 2 ಇಲ್ಲಿ ಇಡ್ತೀನಿ, 2 ಬಾಗಿಲ ಹತ್ರ ಇಡ್ತೀನಿ. ಏನೋ ಒಂಥರ ಪಾಸಿಟಿವ್ ಇಡಬೇಕು ಅಂತ ಹೇಳ್ತಾರೆ. ನಾನು ಪಕ್ಕದ ಮನೆ ಆಂಟಿನ ಕೇಳಿದೆ, ಏನಪ್ಪ ಒಂಚೂರು ಎಣ್ಣೆ ಅಷ್ಟೇ ಅಲ್ವಾ, ಅದು ಒಳ್ಳೆಯದೇ ಹೊರಗಡೆ ಇಟ್ಟರೆ ಇಡು ಅಂತ ಹೇಳ್ತಾಯಿದ್ರು. ಸೊ ನನಗೆ ನಿಂತ್ಕೊಂಡೆ, ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ಪ್ರಮೋದ್ ಅವರು ಅಂದ್ಬಿಟ್ಟು. ಸೊ ಇದೆಲ್ಲ ಮುಗಿದು 1-2 ಫ್ಲವರ್ ಪಾಟು, 1-2 ಸುರ್ ಬತ್ತಿನ ಹಚ್ಚಿದ್ವಿ. ಗೊಂಬೆ ಅಂತೂ ಒಂದು ಚೂರು ಎದುರಲ್ಲ ಗೈಸ್. ಅವಳು ಒಂಥರ ಅವಳು ಹೆಂಗೆ ಅಂದರೆ ಲೇಡಿ ಡಾನ್ ಥರ ನಮ್ಮ ಗೊಂಬೆ. ಸೊ ದಂಡಿಗೆ ಎದುರು ದಾಳಿಗೆ ಎದಿಲ್ಲ ಇದ್ರಲ್ಲ ಅಂತಾಳಲ್ಲ, ಹಂಗೆ ಅಪ್ಪು ಅಟ್ಲೀಸ್ಟ್ ನಂಗೆ ಎದುರ್ತಾನೆ. ನಮ್ಮ ಗೊಂಬೆ ಯಾರಿಗೂ ಎದುರಲ್ಲ, ನಮ್ಮನ್ನೇ ಎದುರಿಸ್ತಾಳೆ. ಸೊ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದಾಳೆ ನಮ್ಮ ಗೊಂಬೆ, ಲೇಡಿ ಡಾನ್ ಇದ್ದಂಗೆ ನಮಗೆ. ಸೊ ಇದು ಹಚ್ಬಿಟ್ಟು ನಾನು ಹೋಗ್ತೀನಿ. ಬಿಕಾಸ್ ಸುಮಾರು ವೀಡಿಯೋಸ್ನ ನೋಡಿಬಿಟ್ಟೆ ನಾನು, ಡಮ್ ಅಂತಿದ್ದು. ಅದಕ್ಕೆ ಬೈದಲ್ಲಿ ದೂರಕ್ಕೆ ಓಡೋಗ್ತಿದ್ದೆ. ಇಲ್ಲ ದೊಡ್ಡದು ಓಪನ್ ಮಾಡಿ ಅಂತ ಮಾಡಿಸ್ತಾರೆ. ಇದರಲ್ಲಿ ಸರಪಟಾಗಿ ಇರುತ್ತೆ ಅಂತ ಓಪನ್ ಮಾಡಿಸ್ತಾರೆ. ನಾನು ಓಪನ್ ಮೇಲೆ ಸರಪಟಾಗಿ ಇರುತ್ತೆ ನೋಡು ಕೆಳಗಡೆ. ಇದ್ರಲ್ಲಿ ಬರಲ್ಲಮ್ಮ. ಲಾಸ್ಟ್ ಟೈಮ್ ನೋಡ್ತಾ ಇರ್ಬೋದು, ಇಲ್ಲಿ ಗೊಂಬೆ ಒಂದು ಚೂರು ಎದುರುತ್ತಿದ್ದಾಳ ಅಂತ ಅವಳೇ ಕೈಲಿ ಇಟ್ಕೊಂಡು ಅದನ್ನು ಆಡಿಸ್ತಾ ಇದ್ದಾಳೆ. ಸೋರ್ ಬತ್ತಿನ ನೋಡಿ. ಎಸ್ ಗೈಸ್, ಪಟಾಕಿ ಎಲ್ಲ ಹೊಡೆದಾಯ್ತು. ಅಂದರೆ ಜಾಸ್ತಿ ಏನು ಹೊಡಿಲ್ಲ, ಅಷ್ಟೇ ಹೊಡೆದಿದ್ದು. ಡಮ್ ಅನ್ನೋದೆಲ್ಲ ನಾವು ಎದುರ್ಕೋತೀವಿ. ಹೊಡಿಯೋಕ್ಕೆ ಎಲ್ಲರಿಗೂ ಸಿಕ್ಕಾಬಡೆ ಭಯ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಿದ್ವಿ ಅಮ್ಮ? ಇವಾಗ ತುಂಬ ದಿನ ಆಯಿತು ನಾವು ತರಕಾರಿ ತಂದು ಮನೆಗೆ. ಸೊ ಅದಕ್ಕೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಹಬ್ಬ ಇತ್ತಲ್ಲ, ಮೊದಲನೇ ದೀಪಾವಳಿ ನಮ್ಮ ಗೊಂಬೆಗೆ. ಸೊ ಹಂಗಾಗಿ ಏನಾದ್ರು ಒಂದು ಪುಟ್ಟದ್ದು ಕೊಡ್ಸೋಣ ಅವಳಿಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಅಂತ ಕರ್ಕೊಂಡು ಹೋಗ್ತಿದ್ದೀನಿ, ಬಟ್ ಅವ್ರ ಅಮ್ಮನೇ ತಗೊಳ್ಳೋದು ಅದನ್ನ ಅಂತ ಹೆಸರು ಅವಳದು, ಇವಳು ಮಾತ್ರ ಹಾಕೊಳ್ಳೋದು ಅದನ್ನ.
ಸೊ ಅದಕ್ಕೆ ಒಂದು ಓಲೆನೋ ಇಲ್ಲ ಉಂಗ್ರನೋ ಏನಾರು ತಗೊಂಡು 2 ಗ್ರಾಮ್ಸಲ್ಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. 2 ಗ್ರಾಮಲ್ಲಿ ಹೇಳಿದ್ದೀನಿ ನಾನು 2 ಗ್ರಾಮಲ್ಲಿ ನಂಗೆ ಬೇಡ ಹಂಗಾದ್ರೆ. ಗೈಸ್ ಅವರು ದೀಪಾವಳಿ ಹಬ್ಬಕ್ಕೆ ಏನಾದರೂ ತಗೋ ಅಂತ ಬೆಳಗ್ಗೆಯಿಂದನೂ ಹಿಂಸೆ ಕೊಡ್ತಾನೇ ಇದ್ರು. ನಾನು ಬೆಳಗ್ಗೆಯಿಂದನೂ ತಳ್ಕೊಂಡೇ ಬಂದೆ, ಬೇಡ 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 ಬೇಡ, ಇವಾಗ ನಾಮಕರಣ ಆಗಿದೆ, ನೋಡೋಣ ಅಂದ್ಕೊಂಡು. ಸೊ ಆಮೇಲೆ ಅವ್ರು ಬೇಜಾರು ಮಾಡ್ಕೊತಾ ಇದ್ರು, ಇಲ್ಲ ತಗೋ, ಏನಾದರೂ ತಗೋ ಅಂತ. ಪ್ರತಿ ಹಬ್ಬದಲ್ಲೂ ಏನಾದರೂ ಇವಾಗ ಕೊಡ್ಸೋಕ್ಕೆ ಇಷ್ಟಪಡ್ತಾರೆ ಅವರು. ಸೊ ಆ ಶಕ್ತಿ ದೇವ್ರು ನಮಗೆ ಕೊಟ್ಟಿದೆ. ಅದರಲ್ಲೂ ನನ್ನ ಮನೆ ಲಕ್ಷ್ಮಿ ಇರೋದ್ರಿಂದ ಆ ಶಕ್ತಿ ಇದೆ ನಮ್ಮಲ್ಲಿ ತಗೊಳ್ಳೋಂಥದ್ದು. ಸೊ ಅದಕ್ಕೋಸ್ಕರ ಸರಿ ಆಯಿತು ನಡಿ ಅಂತ. 2 ಗ್ರಾಮ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ತಮಾಷೆಗೆ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇವಳಿಗೊಂದು ಜ್ಯುವೆಲರಿನ ಎತ್ತಿಡ್ಸ್ಬಿಟ್ಟು ಬಂದಿದ್ವಿ, ಅದನ್ನೇ ತೊಗೊಳ್ತೀನ ಅಥವಾ ಅದು ಒಂದು 7 ಗ್ರಾಮ್ಸಲ್ಲಿ ಎತ್ತಿಡ್ಸಿದ್ದೆ ನಾನು, ಅದನ್ನೇ ತೊಗೋತೀವ ಅಥವಾ ಬೇರೆ ತೊಗೋತೀವ ನಾಟ್ ಶೂರ್, ನೋಡೋಣ. ಅದಕ್ಕಿಂತ ಚೆನ್ನಾಗಿರೋದು ಸಿಕ್ತು ಅಂದರೆ ಚೆನ್ನಾಗಿರೋದನ್ನೇ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಸೊ ಎಸ್, ಕರೆಕ್ಟ್ ನಾಟ್ ಕರೆಕ್ಟ್, ಹೋದ್ಮೇಲೆ ಹೇಳ್ತೀನಿ. ಭೂಮಿ ಏನಾರು ನೋಡಿದ್ಯಾ ಅನ್ಸುತ್ತೆ, ನೀನು ಏನಾರು ನೋಡ್ಕೊಂಡು ಬಂದಿದ್ಯಾ ಆಲ್ರೆಡಿ ಅನ್ಸುತ್ತೆ. ಮತ್ತೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ಯಾ ಅಂದರೆ ಐ ಥಿಂಕ್ ನೀನೇನೋ ನೋಡಿದ್ಯಾ. ನೋಡಿಲ್ಲ, ಸುಮ್ಮನೆ ಹೋಗ್ತಾ ಇರೋದು. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನಿಷ್ಟ ಆಗುತ್ತೋ ಗೊತ್ತಿಲ್ಲ. ಸೊ ಅದು ಎತ್ತಿಡ್ಸಿರೋದು ತುಂಬಾ ದಿನನೇ ಆಯ್ತು, ಆಲ್ಮೋಸ್ಟ್ ಮಂತ್ ಆಗ್ತಾ ಬರ್ತಿದೆ. ಖಾಲಿ ಆಗಿರ್ಬೋದು ಅದು, ನೋಡೋಣ. ಅದಕ್ಕಿಂತ ಬೇರೆ ಡಿಸೈನ್ಸ್ ಎಲ್ಲ ಬಂದಿರುತ್ತೆ ಈಗ ಸದ್ಯಕ್ಕೆ. ಅವ್ರ ಹತ್ರ ಏನು ಡೈಲಿ ಫ್ಲೋಟಿಂಗ್ ಇದ್ದೇ ಇರುತ್ತೆ, ಹೊಸ ಡಿಸೈನ್ಗೆ ಏನು ಕಮ್ಮಿ ಇಲ್ಲ, ಅವ್ರ ಹತ್ರ ಬರ್ತಾ ಇರೋದು ಹೋಗ್ತಾ ಇರುತ್ತೆ. ಸೊ ನಾವು ಯಾವಾಗಲೂ ಅಷ್ಟಲ್ಲಿ ತೊಗೊಳೋದ್ರಿಂದ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೋಗ್ತೀವಿ. ಬಟ್ ನಮಗೆ ಗೋಲ್ಡೇ ಒದಿಗೆಲ್ಲ, ಅವ್ರ ಹತ್ರನೇ ನಮಗೆ ಒದಗೋದು. ನೋಡೋಣ ಯಾವ ತೊಗೋತೀವಿ ಅಂತ, ಬನ್ನಿ. ಇವಾಗ ಹರ್ಷ್ ಜ್ಯುವೆಲರಿಗೆ ಬಂದ್ವಿ. ಆ್ಯಂಡ್ ನಾನು ಒಂದು ಜ್ಯುವೆಲರಿನ ಎತ್ತಿಡ್ಸಿದ್ವಿ. ಆವಾಗಲೇ ಅದು ಗೊಂಬೆಗೆ ತೊಗೋಬೇಕು ಅಂತ, ಬಿಕಾಸ್ ನಾಮಕರಣ ಹತ್ರ ಬಂದಿದ್ದ ಕಾರಣ ನಮಗೆ ಅಮೌಂಟು ಶಾರ್ಟೇಜ್ ಆಗೋಯಿತು. ಅದಕ್ಕೋಸ್ಕರ ಅದನ್ನು ಅಲ್ಲೇ ಇಡ್ಸಿದ್ವಿ. ನಾವು ಇದನ್ನೇ 2 ರಿಂದ 3 ಸಲ ಇಡ್ಸಿ ಕೊನೆಗೆ ನಮ್ಮ ಮನೆ ಬರದಲ್ಲೇ ಬರ್ದಿತ್ತು ಅನಿಸುತ್ತೆ ಇದು. ಸೊ ಅದನ್ನೇ ತೊಗೊಳಂಗೆ ಆಯಿತು. ನೋಡ್ತಾ ಇರ್ಬೋದು 6.110 ಇದೆ, 6 ಗ್ರಾಮು 110 ಮಿಲಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಕಲೆಕ್ಷನ್ ಬಂದಿದೆ, ತೋರಿಸ್ತೀನಿ ನೋಡಿ ಅಂತಿದ್ರು. ಅವ್ರು ಏನಕ್ಕೆ ಇಷ್ಟೊಂದು ಕಲೆಕ್ಷನ್ನ ನಮಗೆ ತೋರಿಸ್ತಾರೆ ಅಂದರೆ ಮತ್ತೆ ನೆಕ್ಸ್ಟು ತೊಗೊಳಕ್ಕೆ ನಾವು ಎತ್ತಿಡ್ಸ್ಬಿಡ್ತೀವಿ ಅದನ್ನು. ಅದಕ್ಕೆ ಅವರು ತುಂಬ ವೆರೈಟೀಸ್ ತೋರಿಸ್ತಾರೆ ನಮಗೆ. ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನಾನು ಒಂದನ್ನು ಅಲ್ಲೇ ಇದನ್ನು ಎತ್ತಿಟ್ಬಿಡಿ, ನಾನು ಬಂದು ಇನ್ನೊಂದು ವೀಕ್ 2 ವೀಕಲ್ಲಿ ತೊಗೋತೀನಿ. ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಮಂತ್ ನಾನು ಬಂದು ತೊಗೋತೀನಿ ಅಂತ ಹೇಳ್ಬಿಡ್ತೀನಿ. ಸೊ ಅದಕ್ಕೆ ತುಂಬ ಕಲೆಕ್ಷನ್ಸ್ನ ತೋರಿಸ್ತಾನೆ ಇರ್ತಾರೆ ನಮಗೆ. ಆ್ಯಂಡ್ ಸ್ವೀಟ್ನ ನಮಗೆ ಸಪ್ರೇಟ್ ಹೋಗುವಾಗಲೂ ಕೊಟ್ಟರು. ಅಲ್ಲೂ ಕೂಡ ನೋಡಿ ಡ್ರೈ ಫ್ರೂಟ್ಸು, ಕ್ಯಾಶ್ಯೂ ಬರ್ಫಿ ಎಲ್ಲ ತಂದು ನಮ್ಮ ಮುಂದೆನೇ ಇಟ್ಬಿಟ್ರು ತಿನ್ನೋಕ್ಕೆ ಅಂದ್ಬಿಟ್ಟು. ನಾವು ಕ್ಯಾಶ್ಯೂ ಬರ್ಫಿ ಅಷ್ಟೇ ತಿಂದ್ವಿ, ಡ್ರೈ ಫ್ರೂಟ್ಸ್ ನಮ್ಮ ಮನೇಲಿ ಇರೋದೇ ನಾವು ಖಾಲಿ ಮಾಡಲ್ಲ. ಆದ್ದರಿಂದ ನಾನು ಅಲ್ಲಿ ಏನು ತಿನ್ನೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ತೋರಿಸ್ತಾರೆ ಗೈಸ್, ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಖುಷಿ ಆಗುತ್ತೆ ನಮಗೆ ಈ ಥರ ತೋರಿಸೋದೆಲ್ಲ. ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂದರೆ ಅದು ಗೋಲ್ಡ ಇಲ್ಲ ಆರ್ಟಿಫಿಷಿಯಲ್ಲ ಅಂತ ಫೀಲ್ ಆಗಿಬಿಡುತ್ತೆ, ಆ ಥರ ಜೋಡಿಸ್ತಾರೆ. ಮತ್ತು ಕೈ ನೋಡೋದು, ಎತ್ಕೊಂಡ್ಬಿಡ್ತಾರ ಅಂತ ನೋಡೋದು, ಆ ಥರ ಯಾವುದೂ ಮಾಡಲ್ಲ ಅವರು. ನಮಗೆ ಅಂತಲ್ಲ, ಯಾವ ಕಸ್ಟಮರ್ಸ್ಗಳಿಗೂ ಅವರು ಮಾಡಲ್ಲ. ನನಗೆ ಅದು ತುಂಬ ಇಷ್ಟ ಆಗುತ್ತೆ ಇವ್ರ ಶಾಪಲ್ಲಿ. ಅದಕ್ಕೆ ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ. ಮತ್ತು ಒಂದು ಬ್ಲೆಸ್ ಮಾಡ್ತಾರೆ ಅವರು ಜ್ಯುವೆಲರಿನ ಕೊಡುವಾಗ, ಆಗ ಅದು ಜ್ಯುವೆಲರಿ ಇನ್ನೂ ಜಾಸ್ತಿ ಒದಗುತ್ತೆ. ನಾನು ನಕ್ಲೆಸ್ನ ನೋಡೋಣ ಒಂದು 15 ಗ್ರಾಮಲ್ಲಿ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಸೊ ಆಮೇಲೆ ಕೋಮನ್ಸ್ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ನಾನು ಚೇಂಜ್ ಮಾಡಿದೆ. ಪ್ರಮೋದ್ ಅವ್ರು ಹಂಗೂ ಬೈತಾಯಿದ್ರು. ನಾನು ನೆಕ್ಲೆಸ್ ಜೊತೆಗೆ ಒಂದು ಮ್ಯಾಚಿಂಗ್ ಇಯರಿಂಗ್ನ ತೊಗೋತಾ ಇದ್ದೆ. ಅದಕ್ಕೆ ಇದೇನು ಫ್ಯಾನ್ಸಿ ಸ್ಟೋರಲ್ಲಿ ನೀನು ಹೋಗ್ಬಿಟ್ಟು ಮ್ಯಾಚಿಂಗ್ ಓಲೆ ಕೊಡಿ, ಮ್ಯಾಚಿಂಗ್ ಬಳೆ ಕೊಡಿ, ಮ್ಯಾಚಿಂಗ್ ನೆಕ್ಲೆಸ್ ಕೊಡಿ ಅಂತ ಕೇಳ್ತಾರಲ್ಲ, ಹಾಗೆ ನೀನು ಏನು ಗೋಲ್ಡ್ ಶಾಪಿಗೆ ಬಂದುಬಿಟ್ಟು ನೆಕ್ಲೆಸ್ಗೆ ಮ್ಯಾಚಿಂಗ್ ಓಲೆ ಕೊಡಿ ಅಂತಿದೆಯಲ್ಲ ಅಂದ್ಕೊಂಡು ಬೈತಾಯಿದ್ರು. ಸೊ ನಾನು ಈ ನೆಕ್ಲೆಸ್ಗೆ ಒಂದು ಆ ಮ್ಯಾಚಿಂಗ್ ಇಯರಿಂಗ್ ತೊಗೊಂಡೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಫೈನಲಿ ನಮ್ಮದು ಕಂಪ್ಲೀಟ್ ಆಯಿತು. ಬಿಲ್ಲಿಂಗ್ ಎಲ್ಲ ಕ್ಯಾಶ್ ಎಲ್ಲ ಕೊಟ್ಟು, ಅರ್ಧ ಕ್ಯಾಶ್ ಕೊಟ್ವಿ, ಅರ್ಧ ಬಂದು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ವಿ. ಸ್ವಲ್ಪ ನಮ್ಮ ಹತ್ರನೂ ಕ್ಯಾಶ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ನಾವು ಅರ್ಧ ಕ್ಯಾಶ್ ಇಟ್ಕೊಂಡು ಒಂದು 80,000 ಅಷ್ಟು ಕ್ಯಾಶ್ ಕೊಟ್ಟು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ.
ಸೊ ಫೈನಲಿ ಬ್ಲೆಸ್ಸಿಂಗ್ಸ್ನ ತೊಗೊಂಡು ನಾವು ಸ್ವೀಟ್ ಎಲ್ಲ ಇಸ್ಕೊಂಡು ಮನೆ ಕಡೆ ಬಂದ್ವಿ. ಎಸ್ ಗೈಸ್, ಫೈನಲಿ ದೀಪಾವಳಿ ಶಾಪಿಂಗ್ ಆಯಿತು. ಬೇಡ 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 ಅಂದ್ಕೊಂಡೆ ತೊಗೊಂಡ್ಬಿಟ್ಟೆ. ಸೊ ಎಸ್, ನನ್ನ ಕೈಯಲ್ಲಿದೆ. ಆ್ಯಂಡ್ ಮನೆಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ನನಗೆ ಸ್ವೀಟ್ ಕೊಟ್ಟಿದ್ದಾರೆ ನೋಡಿ. ಮೇಡಮ್ ತಗೊಳ್ಳಿ, ಇದು ನಿಮಗೆ ಅಂತ ಕೊಟ್ಟರು. ರಸಗುಲ್ಲ. ಆ್ಯಂಡ್ ಅದೊಂದು ಅಷ್ಟೊಂದು ವೆಯ್ಟ್ ಇದೆ. ನಾನು 2-3 ಇದೆ ಅಂದ್ಕೊಂಡೆ. ರಸಗುಲ್ಲ ಕೊಟ್ಟಿದ್ದೆ. ಎಷ್ಟು ವೆಯ್ಟ್ ಇದೆ ಅಪ್ಪ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅಪ್ಪು. ಹಿಂದೆ ಇಡು ಅಪ್ಪು, ಅದರೊಳಗಡೆ ಹಾಕು. ಇಲ್ಲ ಹಂಗೆ ಇಡು ಕವರ್ನ. ಆಯಿತು, ತಗೋ ಜ್ಯುವೆಲರಿನು ಹಂಗೆ ಇಡು, ಪರವಾಗಿಲ್ಲ. ಸುಭಾಗಂಬೆ. ಎಸ್ ಗೈಸ್, ಇವಾಗ ಜ್ಯುವೆಲರಿ ತೋರಿಸೋ ಟೈಮು. ಇದು ರಸಗುಲ್ಲ ತೋರಿಸಿದ್ವಲ್ಲ ಆಗಲೇ. ಯಾಕಪ್ಪು ಅವ್ನು ಯೂಸ್ ಮಾಡಬೇಕು, ಅದಕ್ಕೆ ಫಸ್ಟ್ ಮಾಡು ಅಂತ ಕಿಚ್ಕದ ಅವನೇ. ವಿಡಿಯೋ ಮಾಡು ಯಾರು ಅಂತ ಗೈಸ್. ಇದು ಅಪ್ಪುಗೆ ನಾನು ಎವ್ರಿ ಡೇ 1.5 hour ಟೀಚ್ ಮಾಡ್ತೀನಲ್ಲ, ಅಲ್ಲಿ ತೋರಿಸೋದ್ನಲ್ಲ ಟೈಮ್ ಟೇಬಲ್. ಅದು ಅಪ್ಪು ಇದೆ ಏನೋ ಕೈ ಅದು ಮುಚ್ಚುಳ ಇದು ಮಾಡಿಬಿಟ್ಟಿದ್ಯಾ. ಹಿಂದಗಡೆಯಿಂದ ಇದು ಮಾಡಮ್ಮ, ತಳ್ಳು ಅಲ್ಲಿಂದ. ಹಾಂ ಎಸ್, ಕೂಡ ನನ್ನ ಮಗಳ ಹೆಸರೇ ಬರ್ದ್ಬಿಡ್ತೀನಿ. ಅಪ್ಪು ನೀನು ಈ ಕಡೆ ಬಾ, ವಿಡಿಯೋನೇ ಆ ಕಾಣ್ತಾ. ಕಡೆ ಹೋಗು, ನೀನು ಬ್ಯಾಗ್ಗೆ ನೋಡೋಕ್ಕಾಗುತ್ತಾ? ನನ್ನ ಮಗಳು ತಗೋ ಹೋಗು. ನಾನು ಇವಾಗ ಜ್ಯುವೆಲರಿ ತೋರಿಸ್ಬೇಕು. ಏನಮ್ಮ ಇಲ್ಲ, ಅವ್ಳಿಗೊಂದಂತೆ ಕೊಡೋ ಮಾರ್ಕರ್ ಕ್ಯಾಪ್ ಹಾಕ್ಬಿಟ್ಟು. ಫೈನಲಿ ರಿವೀಲ್ ಮಾಡೋ ಟೈಮ್ ಗೈಸ್. ನಾನು ಹೇಳಿಲ್ಲ ಪ್ರಮೋದರ್ 2 ಎಲ್ಲ ಕೊಡಪ್ಪುಲಿ ಕೊಡೋ. ಅದಕ್ಕೆ ಮರೂನ್ ಕಲ್ ಎತ್ಕೊಡ, ಸಿಮೆಂಟ್ ಕಲರ್ ಕೈಲಾಗೆಲ್ಲ ಕೊಡೋದ. ತಗೋಕೊಂಬೆ. ನಾನು ಹೇಳಿಲ್ಲ ಗೈಸ್, 2 ಗ್ರಾಮ್ಗೆಲ್ಲ ಕೊಡ್ಸಲ್ಲ. ನಂಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ಹಸ್ಬೆಂಡ್ ಬಗ್ಗೆ. ಬಿಲ್ ಎತ್ತಮ್ಮ ಅದು. ಸೂಪರ್ ಗೈಸ್, ಹೇಗಿದೆ? ಝೂಮಲ್ಲಿ ತೋರಿಸಿ, ಕಾಣ್ತಿದ್ಯಾ ಗೈಸ್? ಇದು ನೆಕ್ಲೆಸ್ ಬಂದು 6.110 ಇದೆ. ಅಲ್ಲೇ ನೋಡಿದ್ರಿ ನೀವು, ನಾನು ತೋರಿಸ್ದೆ. ಸೊ ಇದು ಬಂದು 4.2 ಇದೆ. 4.2, 6.1 ಚೆನ್ನಾಗಿದೆಯಾ? ತೆಗಿರಿ ಒಂದು ಫೋಟೋ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ ಚೆನ್ನಾಗಿದೆಯಾ? ಇಲ್ಲ ಪಕ್ಕ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಂಡಿದ್ದೆ. ಇವತ್ತಿನ ಗೋಲ್ಡ್ ರೇಟ್ಗೆ ನಮಗೆ 1.5 ಲಕ್ಷ ಬಿಲ್ಲು ಬರೋಬ್ಬರ್ 1.5 ಲಕ್ಷ ಡಮಾರ್. ಆ್ಯಂಡ್ ಇನ್ನೊಂದೇನೆಂದರೆ, ನಾಳೆ ಹೋಗಿದರೆ ಇನ್ನೂ ಜಾಸ್ತಿ ತೊಗೋಬೋದಿತ್ತು. ಸದ್ಯ ನನ್ನ ಯೂಟ್ಯೂಬ್ದು ಪೇಮೆಂಟ್ ಇನ್ನೂ ಬಂದಿಲ್ಲ. ಒಂದು ಪ್ರಮೋಷನ್ ದುಡ್ಡು ಬಂದಿತ್ತು, ತೊಗೋಬೋದಿತ್ತು. ಇನ್ನೂ ಒಂದು 10 ಗ್ರಾಮ್ ಅಷ್ಟು ನಾವು ಬೈ ಮಾಡ್ಬೋದಿತ್ತು. ಯಾಕಮ್ಮ ಬಿಚ್ಚಕ್ಕಾಗ್ತಾ ಇಲ್ಲ ಅಂತ ಇನ್ನೂ ಒಂದು 10 ಗ್ರಾಮ್ ಅಷ್ಟು ಬೈ ಮಾಡ್ಬೋದಿತ್ತು. ಮತ್ತು ಸದ್ಯಕ್ಕೆ ಇವಾಗ ಸಾಕು, ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಮಂತ್ಲಿ ನಾವು ಬೈ ಮಾಡ್ತೀವಿ ಗೋಲ್ಡ್. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ನಿನಗಲ್ಲ, ಅದು ನನ್ನ ಮಗಳಿಗೆ. ನನ್ನ ಮಗಳಿಗೆಲ್ಲ ನನಗೆ. ಇನ್ನೊಂದೇನೆಂದರೆ, ಇದು ಓಲೆ ಬಿಚ್ಚೇ ಇಲ್ಲ ಗೈಸ್. ನಾನು ಇವತ್ತು ಪ್ರಮೋದವ್ರು ನೆನೆಸ್ತಾ ಇದ್ರು. ಇವಾಗ ಬಿಚ್ಚಿಬಿಟ್ಟು ನಂದು ಬಟರ್ಫ್ಲೈ ಇಯರಿಂಗ್ ಇದೆಯಲ್ಲ, ನಾರ್ಮಲ್ ಅವಾಗ ಹಾಕೋತಿದ್ನಲ್ಲ, ಅದನ್ನು ಹಾಕೊಂಡ್ಬಿಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಮ್ಮಿ ಕೊಡಿಸಿದ್ದಕ್ಕೆ. ಖುಷಿ ಆಯಿತು. ನಿಮ್ಮ ಮಗಳಿಗಾದರೂ ಅದು ನನಗೇನೆ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು. ಹ್ಯಾಪಿ ದೀಪಾವಳಿ. ನೀವು ಇದೇ ರೀತಿ ಎಲ್ಲರೂ ತಿಂಗಳು ಒಡವೆ ತಗೊಳ್ಳೋಷ್ಟು ಶಕ್ತಿನ ದೇವರು ಕೊಡಲಿ. ಇಲ್ಲ ಗೈಸ್, ಈ ಮಂತಲ್ಲಿ 2 ಸಲ ತೊಗೊಂಡಂಗಾಯಿತು. ಇಲ್ಲಮ್ಮ, ಈ ಮಂತಲ್ಲಿ ಯಾವ್ದು ತೊಗೊಂಡಿಲ್ಲ. ಲಾಂಗಾರ ಈ ಮಂತ್ ನಾನು ತೊಗೊಂಡಿದ್ದು ಅಕ್ಟೋಬರ್. ಇದು ಸೆಪ್ಟೆಂಬರಲ್ಲಿ ನೀನು ಲಾಂಗಾರ ತೊಗೊಂಡಿದ್ದು. ಸೆಪ್ಟೆಂಬರ್ 27
2nd ತಗೊಂಡಿದ್ದು. ಕರೆಕ್ಟ್. ಅಕ್ಟೋಬರಲ್ಲಿ ಇವಳು ನಾಮಕರಣ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ನಾವು ಸೆಪ್ಟೆಂಬರ್ 22 ಲಾಸ್ಟ್ ಜ್ಯುವೆಲರಿಗೆ ಅಂಗಡಿಗೆ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ ನಾವು. ಆಯ್ತು ಕರೆಕ್ಟಾಗಿ ಹೋಗಿದ್ದೀವಿ. ಹಂಗಾದ್ರೆ ನಾನು ಬೇಡ 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 ಅಂತಿದ್ದೆ, ಬಟ್ ಅದೇನೋ ತಗೋಬೇಕು ಅಂದ್ಮೇಲೆ ತೊಗೊಂಡ್ಬಿಡ್ಬೇಕು. ಸೊ ಎಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಲೇಸ್ ಮತ್ತು ಇಯರಿಂಗು ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನೇ ಎತ್ತಿಡ್ಸಿದ್ದು, ಇದನ್ನೇ ತೊಗೊಂಡು ಬಂದ್ವಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಇಯರಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಮ್ಯಾಚ್ ಆಗುತ್ತೆ, ಸೂಪರಾಗಿರುತ್ತೆ ಅಂದ್ಬಿಟ್ಟು. ಸಿಂಪಲಾಗಿ ಚೂಡಿದಾರ್ ಹಾಕ್ಕೊಂಡಾಗ, ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡಿಲ್ಲ ಟೆಂಪಲ್ಗೆ ಹೋದಾಗ ಇದು ಕರೆಕ್ಟಾಗಿರುತ್ತೆ. ಅದು ಜುಮ್ಕಿ ಫುಲ್ ಕಿವಿ ಎಲ್ಲ ನೋಡ್ತಾ ಇತ್ತು ನನಗೆ. ಅದಕ್ಕೆ ಇನ್ನೊಂದು ಜುಮ್ಕಿನ ಒಂದು 8 to 10 ಗ್ರಾಮ್ ಒಳಗಡೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಮಂತ್. ಹ್ಯಾಪಿ ದೀಪಾವಳಿ. ದಿಸ್ ಇಸ್ ಫಾರ್ ಯು ಮುದ್ದು. ಸುಮ್ಮನೆ ಇದೆಲ್ಲ ನನಗೆ ಡವು, ಇದೆಲ್ಲ ನಿಮಗೆ. ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋನಲ್ಲಿ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.